ಭಾರತದಲ್ಲೇ ನಡೀತಾ ಇರೋ ದುರಾದೃಷ್ಟ ಕಥೆ ಅಂದರೆ ಚಿಂತಾಮಣಿ ಕಥೆ. ಭಾರತಕ್ಕೆ ಸಂವಿಧಾನ ಕೊಟ್ಟಂಥ ಎಲ್ಲರಿಗೂ ಮಹಾ ಚೈತನ್ಯ ಕೊಟ್ಟಂಥ ಅಂಬೇಡ್ಕರ್ ಅವರ ಪುತ್ಥಳಿಗೆ ತೊಂದರೆ ಬೀಳ್ತಾ ಇರುವಂಥದ್ದು ನೋಡಿ ನಾಚಿಕೆ ಆಗ್ತದೆ. ಇದನ್ನು ಆ ಸಂವಿಧಾನದಲ್ಲಿ ಬಂದಂಥ ಒಬ್ಬ ವಿಧಾನಸಭೆ ಸದಸ್ಯರು, ಒಬ್ಬ ಉನ್ನತ ಶಿಕ್ಷಣ ಸಚಿವರು ಇದನ್ನು ತಡೆ ಹಿಡಿಯೋದು ಅಂದರೆ ನಾಚಿಕೆ ಕೇಳ್ತಾರ. ಇದೇ ಆಗ್ಬೋದು ಚಿಂತಾಮಣಿ ತಾಲೂಕಲ್ಲಿ, ಅಲ್ಲಿ ಚಿಲಕನೂರು ಹೋಬಳಿಯಲ್ಲಿ ವಾಲ್ಮೀಕಿ ನಿಕ್ಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ನಿಕ್ಕೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇವತ್ತು ಅಲ್ಲಿನೂ ಹೋರಾಟ ಮಾಡಬೇಕು ಅಂತಿದ್ದಾರೆ. ಚಿಂತಾಮಣಿ ತಾಲೂಕಲ್ಲಿ ಅಂಬೇಡ್ಕರ್ ವಿಗ್ರಹ ಇಕ್ಕಿಲ್ಲ ಅಂದರೆ ಇನ್ನು ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದೇನು. ಬೆಳಗಾಮಲ್ಲಿ 100 ವರ್ಷ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ. 100 ವರ್ಷದ ಸಂಭ್ರಮಾಚರಣೆ ಮಾಡಿ CM ಸಿದ್ದರಾಮಯ್ಯನವರು ನೇತೃತ್ವದಲ್ಲಿದ್ದಂಥ ಒಂದು ಮಂತ್ರಿಮಂಡಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಬೇಕಾಗಿರುವಂಥ ದೇಶದ ಇತರೆ ದೇಶಗಳಲ್ಲಿ ಗೌರವಿಸುವಂಥ ವ್ಯಕ್ತಿ. ಆದ್ದರಿಂದ ವಿಶ್ವ ಗಮನ ಸೆಳೆದಿರುವಂಥದ್ದು ಚಿಂತಾಮಣಿಯಲ್ಲೊಂದು ಅವರ ಒಂದು ವಿಗ್ರಹಕ್ಕೆ ಅವರ ಮಕ್ಕಳು ಆದರ್ಶವಾಗಿರಲಿ, ಅಂಬೇಡ್ಕರ್ ತತ್ವ ಸಿದ್ಧಾಂತಕ್ಕೆ ಕಲಿಯಲಿ, ಶೋಷಣೆಗೆ ಒಳಗಾಗ್ಬಿಟ್ಟು ಅಂತೇಳಿ ನಾನಾ ಬುಕ್ಕುಗಳೇ ಅಂಬೇಡ್ಕರ್ದು ಗ್ರಂಥಗಳು ಬರ್ದಂಗೆ ಬರೆದಿದ್ದಾರೆ. ಅಂಥವ್ರಿಗೆ ಇವತ್ತು ಒಂದು ಜಾಗ ಇಲ್ಲ. ಅದಕ್ಕೆ ಎಲ್ಲರೂ ಹೋರಾಟ ಮಾಡ್ತಾವ್ರೆ ಅಂದರೆ ಭಾರಿ ದುರಾದೃಷ್ಟಕರ ಆಗ್ತದೆ. ಇದನ್ನು ಖಂಡಿಸಿ ಇವತ್ತು ಅದರ ಎಲ್ಲ ಅಂಬೇಡ್ಕರ್ ಎಲ್ಲರೂ ಸೇರಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದನ್ನು ನ್ಯಾಯಾಂಗದ ಮುಖಾಂತರ DC ಮುಖಾಂತರನೂ ನಾವು ಇದರ ಹಿಂಬಾರ ಪಡೆದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪರ್ಮಿಷನ್ನು ತರುವಂಥ ಕೆಲಸ ಆಗಬೇಕು. ಇದು ಇವತ್ತಿಗೆ ಹೋರಾಟದಿಂದ ಆಗದಿದ್ದರೂ ನ್ಯಾಯಾಲಯದ ಮುಖಾಂತರ ವಿಜಯ ಸಾಧಿಸುವಂಥದ್ದು ಆಗಬೇಕು. ಅಧಿಕಾರ ಶಾಶ್ವತವಲ್ಲ. ಅಧಿಕಾರಕ್ಕೋಸ್ಕರ ತ್ಯಾಗ ಮಾಡಿದಂಥವ್ರು ಅಧಿಕಾರ ತಂದುಕೊಳ್ಳಿ, ದೇಶ ಸುಭದ್ರವಾಗಿರಲಿ ಅಂತೇಳಿ ಒಂದೊಂದು ಬುಕ್ ಸಂವಿಧಾನ ಓದೋರಿಗೆ ಗೊತ್ತಾಗುತ್ತೆ ಅವರು ಮಾಡಿದಂಥ ಅಂಬೇಡ್ಕರ್ ಕೆಲಸಗಳನ್ನ. ಇವತ್ತು ಅವರು ಒಂದು ಪ್ರತಿಮೆನ ಹೋರಾಟದ ಮುಖಾಂತರ ಇಡ್ತಾ ಇರೋದು ಒಂದು ದುರಾದೃಷ್ಟಕರ ಅಂತ ಹೇಳಿದ್ದೀನಿ. ಆದ್ದರಿಂದ ಇದು ಒಳ್ಳೆಯದಾಗಲಿ. ಅಲ್ಲೇ ಪ್ರತಿಮೆ ಸ್ಥಾಪಿಸೋಣ, ಎಲ್ಲಿ ಪ್ರತಿಮೆ ಇಕ್ಕಬೇಕು ಅಲ್ಲಿ ಇಕ್ತೀರನ. ಇದನ್ನು ಹೋರಾಟದ ಮುಖಾಂತರ ನಾವು ಜಯ ಪಡೆಯೋಣ ಅಂತ ಇವತ್ತು ವಿಧಾನಸೌಧ ಚಲೋ ಹೋರಾಟ ಎಲ್ಲರೂ ಸೇರಿ ಅಂಬೇಡ್ಕರ್ ಪ್ರತಿಮೆ ಬೇಕು ಅಂತ ಹೋರಾಟ ಮಾಡ್ತೀವಿ.